ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೇವಗುರು ಎಂದೇ ಖ್ಯಾತಿಯಾಗಿರುವ ಬೃಹಸ್ಪತಿ ಅಥವಾ ಗುರುಗ್ರಹವು ಸುಖ, ಸಮೃದ್ಧಿ, ಜ್ಞಾನ ಮತ್ತು ಭಾಗ್ಯದ ಸಂಕೇತ. ಗುರುಗ್ರಹವು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಅಥವಾ ಒಂದು ನಕ್ಷತ್ರದಿಂದ ಮತ್ತೊಂದು ನಕ್ಷತ್ರಕ್ಕೆ ಚಲಿಸಿದಾಗ ಜಗತ್ತಿನಾದ್ಯಂತ ದೊಡ್ಡ ಬದಲಾವಣೆಗಳು ಸಂಭವಿಸುತ್ತವೆ. ಬರುವ 2026ರ ಮೇ 14ರಂದು ಒಂದು ಮಹತ್ವದ ಘಟನೆ ನಡೆಯಲಿದೆ. ಶುಭಗ್ರಹವಾದ ಗುರುವು ಪುನರ್ವಸು ನಕ್ಷತ್ರದ 3ನೇ ಪಾದವನ್ನು ಪ್ರವೇಶಿಸಲಿದ್ದಾನೆ. ಪುನರ್ವಸು ಗುರುವಿನ ಸ್ವಂತ ನಕ್ಷತ್ರವಾಗಿದ್ದು, ಇಲ್ಲಿ ಗುರುವಿನ ಬಲ ದುಪ್ಪಟ್ಟಾಗಲಿದೆ. ಈ ಸಂಚಾರದಿಂದ ಯಾವ 5 ರಾಶಿಗಳ ಅದೃಷ್ಟ ಬದಲಾಗಲಿದೆ, ಯಾರಿಗೆ ಸುವರ್ಣಯುಗ ಆರಂಭವಾಗಲಿದೆ, ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಜ್ಯೋತಿಷ್ಯ ಶಾಸ್ತ್ರದ ಅಗಾಧ ಜಗತ್ತಿನಲ್ಲಿ 27 ನಕ್ಷತ್ರಗಳಲ್ಲಿ ಪುನರ್ವಸು ಅತ್ಯಂತ ಮಂಗಳಕರವಾದ ನಕ್ಷತ್ರಗಳಲ್ಲಿ ಒಂದು. ಇದರ ಹೆಸರೇ ಸೂಚಿಸುವಂತೆ ಪುನಃ ಎಂದರೆ ಮತ್ತೆ, ವಸು ಎಂದರೆ ವಾಸ ಮಾಡುವುದು ಅಥವಾ ಒಳ್ಳೆಯದು ಸಂಭವಿಸುವುದು. ಅಂದರೆ ಕಳೆದು ಹೋದ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಮರಳಿ ತಂದುಕೊಡುವ ಶಕ್ತಿ ಈ ನಕ್ಷತ್ರಕ್ಕಿದೆ. ಇದರ ಅಧಿದೇವತೆ ಅದಿತಿ, ಅಂದರೆ ದೇವತೆಗಳ ತಾಯಿ ಮತ್ತು ಅಪರಿಮಿತತೆಯ ಸಂಕೇತ. ಇಂತಹ ಶಕ್ತಿಯುತ ನಕ್ಷತ್ರದ ಅಧಿಪತಿಯೇ ನಮ್ಮ ಗುರುಗ್ರಹ. ಜ್ಯೋತಿಷ್ಯದಲ್ಲಿ ಗ್ರಹವೊಂದು ತನ್ನದೇ ಸ್ವಂತ ನಕ್ಷತ್ರದಲ್ಲಿ ಸಂಚರಿಸುವಾಗ ಅದು ಸ್ವಕ್ಷೇತ್ರದಷ್ಟೇ ಬಲವನ್ನು ಪಡೆಯುತ್ತದೆ. ಈಗ ಗುರುವು ತನ್ನದೇ ಆದ ಪುನರ್ವಸು ನಕ್ಷತ್ರಕ್ಕೆ ಬಂದಾಗ ವೀಕ್ಷಕರೇ, ಅದು ಸಾಮಾನ್ಯ ಬದಲಾವಣೆಯಲ್ಲ. ಏನಿದು ನಕ್ಷತ್ರ ಪಾದದ ಬದಲಾವಣೆ? ಒಂದು ನಕ್ಷತ್ರಕ್ಕೆ 4 ಪಾದಗಳಿರುತ್ತವೆ. ಪ್ರಸ್ತುತ ಗುರುವು ಪುನರ್ವಸುವಿನ 2ನೇ ಪಾದದಿಂದ ಹೊರಬಂದು ಮೇ 14ರಂದು 3ನೇ ಪಾದಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾನೆ. ಇಲ್ಲಿ ಒಂದು ವಿಶೇಷತೆಯನ್ನು ಗಮನಿಸಿ. ಪುನರ್ವಸುವಿನ ಮೊದಲ 3 ಪಾದಗಳು ಮಿಥುನ ರಾಶಿಯಲ್ಲಿ ಬರುತ್ತವೆ. 4ನೇ ಪಾದವು ಕರ್ಕಾಟಕ ರಾಶಿಯಲ್ಲಿ ಬರುತ್ತದೆ. ಈಗ ಗುರುವು 3ನೇ ಪಾದಕ್ಕೆ ಪ್ರವೇಶ ಮಾಡುತ್ತಿರುವುದರಿಂದ ಇದು ಬುಧನ ಮನೆಯಾದ ಮಿಥುನ ರಾಶಿಯಲ್ಲಿ ಗುರುವಿನ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸಲಿದೆ. ಗುರು ಜ್ಞಾನದ ಕಾರಕನಾದರೆ ಬುಧ ಬುದ್ಧಿವಂತಿಕೆಯ ಕಾರಕ. ಈ ಇಬ್ಬರ ಶಕ್ತಿ ಸಂಗಮವಾಗುವುದರಿಂದ ಈ ಅವಧಿಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ಫಲಪ್ರದವಾಗುತ್ತವೆ. ಜಾಗತಿಕ ಮತ್ತು ವೈಯಕ್ತಿಕ ಪ್ರಭಾವಗಳು. ಈ ಬದಲಾವಣೆಗಳು ಕೇವಲ ನಿಮ್ಮ ಜಾತಕದ ಮೇಲೆ ಮಾತ್ರವಲ್ಲ, ಇಡೀ ಸಮಾಜದ ಮೇಲೆ ಕೆಲವು ಪ್ರಮುಖ ಪ್ರಭಾವಗಳನ್ನು ಬೀರುತ್ತಿದೆ. ಆರ್ಥಿಕ ಚೇತರಿಕೆ. ಮಾರುಕಟ್ಟೆಯಲ್ಲಿ ಸ್ಥಿರತೆ ಬರಲಿದೆ. ಹೊಸ ಹೂಡಿಕೆಗಳಿಗೆ ಅದು ಅತ್ಯಂತ ಶುಭ ಕಾಲ. ಜ್ಞಾನದ ಹರಿವು. ಶಿಕ್ಷಣ ಕ್ಷೇತ್ರ ಮತ್ತು ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ಹೊಸ ಆವಿಷ್ಕಾರಗಳನ್ನು ಮಾಡಲು ಗುರು ಪ್ರೇರೇಪಿಸುತ್ತಾನೆ. ಸಾಮಾಜಿಕ ಗೌರವ. ಸಮಾಜದಲ್ಲಿ ನ್ಯಾಯ ಮತ್ತು ಧರ್ಮದ ಪರವಾಗಿ ಮಾತನಾಡುವವರಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ಆಧ್ಯಾತ್ಮಿಕ ಜಾಗೃತಿ. ಜನರ ಒಲವು ದೈವಿಕ ಕಾರ್ಯಗಳತ್ತ ಮತ್ತು ಮಾನಸಿಕ ಶಾಂತಿಯತ್ತ ಹೆಚ್ಚಾಗಿ ಹೊರಳುತ್ತದೆ. ಹಾಗಾದರೆ ಈ ಸಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವ ಆ 5 ಅದೃಷ್ಟದ ರಾಶಿಗಳು ಯಾವುವು? ಯಾವ ರಾಶಿಯವರಿಗೆ ಗುರುವಿನ ಈ ಮರುಹುಟ್ಟಿನ ಶಕ್ತಿ ರಾಜಯೋಗವಾಗಿ ಪರಿಣಮಿಸಲಿದೆ? ಬನ್ನಿ ಈಗ ಪ್ರತಿಯೊಂದು ರಾಶಿಯ ಫಲವನ್ನು ಒಂದೊಂದಾಗಿ ವಿವರವಾಗಿ ತಿಳಿಯೋಣ. ಮೇಷರಾಶಿ. ಪರಾಕ್ರಮ ಮತ್ತು ಪ್ರಗತಿ. ಈಗ ನಾವು ಮೊದಲನೆಯದಾಗಿ ತಿಳಿದುಕೊಳ್ಳಬೇಕಾದ ರಾಶಿ ಮೇಷರಾಶಿ. ರಾಶಿಚಕ್ರದ ಮೊದಲ ರಾಶಿಯಾದ ಮೇಷಕ್ಕೆ ಈ ಗುರುವಿನ ಪುನರ್ವಸು ನಕ್ಷತ್ರ ಸಂಚಾರವು ಅತ್ಯಂತ ವಿಶೇಷವಾದ ಫಲಗಳನ್ನು ನೀಡಲಿದೆ. ಮಂಗಳನ ಅಧಿಪತ್ಯದ ಈ ರಾಶಿಯವರಿಗೆ ಗುರುವು ಯಾವಾಗಲೂ ಶುಭಕಾರಕನೇ. ಆದರೆ ಈ ಬಾರಿ ಗುರುವು ತನ್ನದೇ ನಕ್ಷತ್ರಕ್ಕೆ ಬರುತ್ತಿರುವುದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಸುವರ್ಣ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. 1. ವೃತ್ತಿಜೀವನ ಮತ್ತು ಉದ್ಯೋಗ. ಮೊದಲಿಗೆ ನಿಮ್ಮ ಕೆಲಸದ ವಿಷಯಕ್ಕೆ ಬರೋಣ. ಮೇಷರಾಶಿಯವರೇ, ಕಳೆದ ಕೆಲವು ತಿಂಗಳುಗಳಿಂದ ನೀವು ಕೆಲಸದ ಸ್ಥಳದಲ್ಲಿ ಎಷ್ಟೇ ಶ್ರಮ ಪಟ್ಟರೂ ಸರಿಯಾದ ಮನ್ನಣೆ ಸಿಗುತ್ತಿಲ್ಲ ಎಂಬ ಅಸಮಾಧಾನ ನಿಮಗಿತ್ತೆ. ಹಾಗಿದ್ದರೆ ಈಗ ಆ ಚಿಂತೆ ಬಿಡಿ. ಬಡ್ತಿಯ ಯೋಗ. ಗುರುವು ಪುನರ್ವಸುವಿನ 3ನೇ ಪಾದಕ್ಕೆ ಬರುವುದರಿಂದ
ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಐಡಿಯಾಗಳನ್ನು ಒಪ್ಪಿಕೊಳ್ಳುತ್ತಾರೆ. ಕೇವಲ ಬಡ್ತಿ ಮಾತ್ರವಲ್ಲ, ಸಂಬಳದಲ್ಲಿ ದೊಡ್ಡ ಮಟ್ಟದ ಏರಿಕೆಯನ್ನು ನೀವು ನಿರೀಕ್ಷಿಸಬಹುದು. ಹೊಸ ಅವಕಾಶ. ನೀವು ಸಾಫ್ಟ್ವೇರ್, ಮಾರ್ಕೆಟಿಂಗ್ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ, ವಿದೇಶಿ ಕಂಪನಿಗಳಿಂದ ಅಥವಾ ಬೇರೆ ನಗರಗಳಿಂದ ಆಕರ್ಷಕ ಉದ್ಯೋಗದ ಆಫರ್ಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿವೆ. ವ್ಯಾಪಾರಿಗಳಿಗೆ, ಸ್ವಂತ ಉದ್ಯಮ ನಡೆಸುವವರಿಗೆ ಈ ಸಮಯದಲ್ಲಿ ಹೊಸ ಪಾಲುದಾರಿಕೆ ಲಾಭದಾಯಕವಾಗಿರಲಿದೆ. 2. ಆರ್ಥಿಕ ಸ್ಥಿತಿ ಮತ್ತು ಹೂಡಿಕೆ. ಹಣಕಾಸಿನ ವಿಚಾರದಲ್ಲಿ ಮೇಷರಾಶಿಯವರಿಗೆ ಈ ಅವಧಿಯು ಅತ್ಯಂತ ಧನಲಾಭದಾಯಕವಾಗಿರಲಿದೆ. ಕಳೆದು ಹೋದ ಹಣ ವಾಪಸ್. ಯಾರೋ ಸಾಲ ಪಡೆದು ಹಣ ಕೊಡದೆ ನಿಮ್ಮನ್ನು ಸತಾಯಿಸುತ್ತಿದ್ದರೆ, ಈ ಅವಧಿಯಲ್ಲಿ ಆ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ದಟ್ಟವಾಗಿದೆ. ಅಥವಾ ಬಹಳ ದಿನಗಳಿಂದ ಕೋರ್ಟ್ ಕಚೇರಿಯಲ್ಲಿ ಬಾಕಿ ಇದ್ದ ಆಸ್ತಿಗೆ ಸಂಬಂಧಿಸಿದ ಹಣಕಾಸಿನ ವಿವಾದಗಳು ನಿಮ್ಮ ಪರವಾಗಿ ತೀರ್ಪು ನೀಡಲಿವೆ. ಹೂಡಿಕೆ. ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ನೀವು ಯೋಚಿಸುತ್ತಿದ್ದರೆ, ಈ ಗುರು ಸಂಚಾರದ ಅವಧಿಯಲ್ಲಿ ಮುಂದುವರಿಯಬಹುದು. ಆದರೆ ನೆನಪಿಡಿ, ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಉತ್ತಮ. ನಿಮ್ಮ ಹೂಡಿಕೆಗಳು ಭವಿಷ್ಯದಲ್ಲಿ ನಿಮಗೊಂದು ದೊಡ್ಡ ಆಸ್ತಿಯಾಗಿ ಬದಲಾಗಲಿವೆ. 3. ಕುಟುಂಬ ಮತ್ತು ವೈವಾಹಿಕ ಜೀವನ. ಪ್ರೀತಿ ಮತ್ತು ಕುಟುಂಬದ ವಿಷಯಕ್ಕೆ ಬಂದರೆ, ಮೇಷರಾಶಿಯವರ ಜೀವನದಲ್ಲಿ ಸೌಹಾರ್ದತೆ ಹೆಚ್ಚಾಗಲಿದೆ. ಸಂಗಾತಿಯ ಬೆಂಬಲ. ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾವುದೋ ಒಂದು ವಿಷಯಕ್ಕೆ ಮನಸ್ತಾಪವಿದ್ದರೆ, ಈಗ ಗುರುವು ನಿಮ್ಮ ನಡುವೆ ಸೇತುವೆಯಾಗಿ ಕೆಲಸ ಮಾಡುತ್ತಾನೆ. ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತದೆ. ಪ್ರೇಮಿಗಳಿಗೆ ಮನೆಯವರ ಸಮ್ಮತಿ ಸಿಗುವ ಕಾಲವಿದು. ಮಕ್ಕಳ ಪ್ರಗತಿ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ದರೆ ಅಥವಾ ಅವರ ವರ್ತನೆಯ ಬಗ್ಗೆ ನಿಮಗೇನಾದರೂ ಚಿಂತೆ ಇದ್ದರೆ, ಈಗ ಅವರು ಸನ್ಮಾರ್ಗಕ್ಕೆ ಬರುವ ಕಾಲ ಬಂದಿದೆ. ಅವರ ಸಾಧನೆಯಿಂದ ನಿಮ್ಮ ಮನಸ್ಸಿಗೆ ಅತೀವ ಸಂತೋಷವಾಗಲಿದೆ. 4. ವಿಶೇಷ ಪರಿಹಾರ ಮತ್ತು ಸಲಹೆ. ಮೇಷರಾಶಿಯವರೇ, ಈ ಗುರುವಿನ ಶುಭ ಫಲಗಳನ್ನು ಇನ್ನೂ ಹೆಚ್ಚಿಸಿಕೊಳ್ಳಲು ನೀವು ಕೆಲವು ಸರಳ ಕೆಲಸಗಳನ್ನು ಮಾಡಬೇಕು. ಗುರುವಾರ ಪೂಜೆ. ಪ್ರತಿ ಗುರುವಾರ ಗುರುವಿನ ದೇವಸ್ಥಾನಕ್ಕೆ ಭೇಟಿ ನೀಡಿ. ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಹಳದಿ ಬಣ್ಣದ ಹೂವುಗಳನ್ನು ಅರ್ಪಿಸಿ. ದಾನ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ದಾನ ಮಾಡುವುದು ನಿಮಗೆ ಅತ್ಯಂತ ಶ್ರೇಯಸ್ಕರ. ಮಂತ್ರ. ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಓಂ ಬ್ರಂ ಬೃಹಸ್ಪತಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಜೀವನದಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕತೆ ಹೆಚ್ಚುತ್ತದೆ. ಮಿಥುನ ರಾಶಿ. ವ್ಯಕ್ತಿತ್ವ ವಿಕಸನ ಮತ್ತು ಲಾಭ. ವೀಕ್ಷಕರೇ, ಈಗ ನಾವು ಈ ಸಂಚಾರದ ಕೇಂದ್ರಬಿಂದು ಎನ್ನಬಹುದಾದ ರಾಶಿಯ ಬಗ್ಗೆ ತಿಳಿಯೋಣ. ಅದೇ ಮಿಥುನ ರಾಶಿ. ಪುನರ್ವಸು ನಕ್ಷತ್ರದ ಈ 3ನೇ ಪಾದವು ಮಿಥುನ ರಾಶಿಯಲ್ಲೇ ಬರುವುದರಿಂದ, ಈ ರಾಶಿಯವರಿಗೆ ಗುರುವು ಅತ್ಯಂತ ಪ್ರಭಾವಶಾಲಿಯಾಗಿ ಕೆಲಸ ಮಾಡಲಿದ್ದಾನೆ. ಕಳೆದ ಕೆಲವು ದಿನಗಳಿಂದ ಗೊಂದಲದಲ್ಲಿದ್ದ ನಿಮಗೆ ಈಗ ಒಂದು ಸ್ಪಷ್ಟ ದಾರಿ ಗೋಚರಿಸಲಿದೆ. 1. ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸ. ಮಿಥುನ ರಾಶಿಯವರೇ, ನೀವು ಮೂಲತಃ ಬುದ್ಧಿವಂತರು. ಆದರೆ ಈ ಅವಧಿಯಲ್ಲಿ ನಿಮ್ಮ ಆ ಬುದ್ಧಿವಂತಿಕೆಗೆ ಗುರುವಿನ ಜ್ಞಾನವು ಸೇರ್ಪಡೆಯಾಗಲಿದೆ. ಆತ್ಮವಿಶ್ವಾಸದ ಉತ್ತುಂಗ. ನೀವು ಸಾರ್ವಜನಿಕವಾಗಿ ಮಾತನಾಡಲು ಭಯಪಡುತ್ತಿದ್ದರೆ ಅಥವಾ ಹಿಂದೇಟು ಹಾಕುತ್ತಿದ್ದರೆ, ಈಗ ಆ ಭಯ ದೂರವಾಗಲಿದೆ. ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ಅಧಿಕಾರ ಮತ್ತು ಮೃದುತ್ವ ಎರಡೂ ಇರಲಿದೆ. ಸಂವಹನ ಕಲೆ. ಮಾರ್ಕೆಟಿಂಗ್, ಟೀಚಿಂಗ್ ಅಥವಾ ಕೌನ್ಸೆಲಿಂಗ್ ಕ್ಷೇತ್ರದಲ್ಲಿರುವವರಿಗೆ ಇದು ಅತ್ಯಂತ ಶುಭ ಕಾಲ. ನಿಮ್ಮ ಮಾತಿನ ಮೋಡಿಗೆ ಜನರು ಮರುಳಾಗುತ್ತಾರೆ. ಶತ್ರುಗಳು ಕೂಡ ನಿಮ್ಮ ಮಿತ್ರರಾಗುವಂತಹ ಬದಲಾವಣೆ ನಿಮ್ಮ ವ್ಯಕ್ತಿತ್ವದಲ್ಲಿ ಕಾಣಿಸುತ್ತದೆ. ಗೌರವ ಮತ್ತು ಮನ್ನಣೆ. ಸಮಾಜದಲ್ಲಿ ನಿಮ್ಮನ್ನು ಗುರುತಿಸುವ ರೀತಿ ಬದಲಾಗುತ್ತದೆ. ಜನರು ನಿಮ್ಮ ಸಲಹೆಗಾಗಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ. 2. ವ್ಯಾಪಾರ ಮತ್ತು ಆರ್ಥಿಕ ಪ್ರಗತಿ.
ವ್ಯಾಪಾರಸ್ಥರಿಗೆ ಇದು ನಿಜಕ್ಕೂ ಸುವರ್ಣಕಾಲ ಅಥವಾ ಸುಗ್ಗಿಕಾಲ ಎನ್ನಬಹುದು. ದೊಡ್ಡ ಪ್ರಾಜೆಕ್ಟ್ಗಳು. ನೀವು ಸಣ್ಣ ಪ್ರಮಾಣದ ವ್ಯಾಪಾರ ಮಾಡುತ್ತಿದ್ದರೂ ಈಗ ಅದನ್ನು ವಿಸ್ತರಿಸಲು ದೊಡ್ಡ ಅವಕಾಶಗಳು ಸಿಗಲಿವೆ. ಬಹುರಾಷ್ಟ್ರೀಯ ಕಂಪನಿಗಳ ಜೊತೆ ಕೆಲಸ ಮಾಡುವ ಅಥವಾ ದೊಡ್ಡ ಒಪ್ಪಂದಗಳಿಗೆ ಸಹಿ ಹಾಕುವ ಯೋಗ ನಿಮಗಿದೆ. ಹಣದ ಮಳೆ. ನೀವು ಮಾಡುವ ಒಂದೊಂದು ನಿರ್ಧಾರವೂ ಲಾಭದಾಯಕವಾಗಲಿದೆ. ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗಣನೀಯವಾಗಿ ಏರಿಕೆಯಾಗಲಿದೆ. ವಿಶೇಷವಾಗಿ ಕಲೆ, ಕಾಮರ್ಸ್ ಅಥವಾ ಬರವಣಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಇರುವವರಿಗೆ ಅಭೂತಪೂರ್ವ ಲಾಭ ಸಿಗಲಿದೆ. ಉದ್ಯೋಗಿಗಳಿಗೆ, ನಿಮ್ಮ ಕೌಶಲ್ಯದಿಂದ ನೀವು ಆಫೀಸ್ನಲ್ಲಿ ಅನಿವಾರ್ಯ ವ್ಯಕ್ತಿಯಾಗಿ ಬದಲಾಗುತ್ತೀರಿ. 3. ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರ. ನೀವೇನಾದರೂ ರಾಜಕೀಯದಲ್ಲಿ ಆಸಕ್ತಿ ಹೊಂದಿದ್ದರೆ ಅಥವಾ ಸಾಮಾಜಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಕಳೆದುಕೊಳ್ಳಬೇಡಿ. ಉನ್ನತ ಪದವಿ. ನಿಮ್ಮ ಸಂಘಟನಾ ಶಕ್ತಿಯನ್ನು ನೋಡಿ ಪಕ್ಷದ ಅಥವಾ ಸಂಸ್ಥೆಯ ಹಿರಿಯರು ನಿಮಗೆ ದೊಡ್ಡ ಜವಾಬ್ದಾರಿಯನ್ನು ನೀಡಲಿದ್ದಾರೆ. ಇದು ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಲಿದೆ. ಜನಪ್ರಿಯತೆ. ಜನರಿಗಾಗಿ ನೀವು ಮಾಡುವ ಕೆಲಸಗಳು ನಿಮಗೆ ಹೆಚ್ಚಿನ ಖ್ಯಾತಿಯನ್ನು ತಂದುಕೊಡಲಿವೆ. ನಿಮ್ಮ ಹೆಸರನ್ನು ಜನರು ಸಕಾರಾತ್ಮಕವಾಗಿ ಚರ್ಚಿಸಲು ಶುರು ಮಾಡುತ್ತಾರೆ. 4. ವಿಶೇಷ ಪರಿಹಾರ ಮತ್ತು ಸಲಹೆ. ಮಿಥುನ ರಾಶಿಯವರು ಈ ಶುಭ ಫಲಗಳನ್ನು ದ್ವಿಗುಣಗೊಳಿಸಿಕೊಳ್ಳಲು ಹೀಗೆ ಮಾಡಿ. ಹಸಿರು ಮತ್ತು ಹಳದಿ ಬಣ್ಣ. ನಿಮ್ಮ ದೈನಂದಿನ ಜೀವನದಲ್ಲಿ ಹಸಿರು ಮತ್ತು ಹಳದಿ ಬಣ್ಣದ ಬಟ್ಟೆಗಳನ್ನು ಹೆಚ್ಚಾಗಿ ಬಳಸಿ. ಗಣಪತಿ ಪೂಜೆ. ಮಿಥುನ ರಾಶಿಯ ಅಧಿಪತಿ ಬುಧನಾದ್ದರಿಂದ ಪ್ರತಿದಿನ ಗಣಪತಿಗೆ ಅಥರ್ವಶೀರ್ಷ ಪಾರಾಯಣ ಮಾಡಿ ಅಥವಾ ದೂರ್ವೆ ಅಂದರೆ ಗರಿಕೆ ಅರ್ಪಿಸಿ. ಇದರಿಂದ ಗುರುವಿನ ಅನುಗ್ರಹ ಇನ್ನಷ್ಟು ವೇಗವಾಗಿ ಸಿಗಲಿದೆ. ವಿದ್ಯಾದಾನ. ಬಡ ಮಕ್ಕಳಿಗೆ ಲೇಖನಿ ಅಂದರೆ ಪೆನ್ ಅಥವಾ ಪುಸ್ತಕಗಳನ್ನು ದಾನ ಮಾಡಿ. ಮಂತ್ರ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಎಂಬ ಬೀಜ ಮಂತ್ರವನ್ನು ಜಪಿಸಿ. ಸಿಂಹರಾಶಿ. ಅದೃಷ್ಟ ಮತ್ತು ಆದಾಯ. ಈಗ ನಾವು ರಾಶಿಚಕ್ರದ ರಾಜ ಎಂದು ಕರೆಯಲ್ಪಡುವ ಸಿಂಹರಾಶಿಯ ಬಗ್ಗೆ ತಿಳಿಯೋಣ. ಸಿಂಹರಾಶಿಯ ಅಧಿಪತಿ ಸೂರ್ಯದೇವ. ಜ್ಯೋತಿಷ್ಯದಲ್ಲಿ ಸೂರ್ಯ ಮತ್ತು ಗುರು ಪರಸ್ಪರ ಪರಮ ಮಿತ್ರರು. ಹಾಗಾಗಿ ಗುರುವಿನ ಈ ನಕ್ಷತ್ರ ಸಂಚಾರವು ಸಿಂಹರಾಶಿಯವರಿಗೆ ಒಂದು ವಿಶೇಷ ದೈವಿಕ ಆಶೀರ್ವಾದವನ್ನೇ ಹೊತ್ತು ತರಲಿದೆ. ನಿಮ್ಮ ಜೀವನದಲ್ಲಿ ಇದ್ದ ಕತ್ತಲೆ ದೂರವಾಗಿ ಬೆಳಕು ಮೂಡುವ ಸಮಯವಿದು. 1. ಸಂತಾನ ಭಾಗ್ಯ ಮತ್ತು ಮಕ್ಕಳ ಪ್ರಗತಿ. ಸಿಂಹರಾಶಿಯವರೇ, ಗುರುವಿನ ಈ ಸಂಚಾರವು ನಿಮ್ಮ ಕುಟುಂಬ ಜೀವನದಲ್ಲಿ ದೊಡ್ಡ ಮೈಲಿಗಲ್ಲಾಗಲಿದೆ. ಶುಭವಾರ್ತೆ. ಬಹಳ ವರ್ಷಗಳಿಂದ ಮಗುವಿನ ನಿರೀಕ್ಷೆಯಲ್ಲಿದ್ದ ದಂಪತಿಗಳಿಗೆ ಈ ಅವಧಿಯಲ್ಲಿ ಸಂತಾನ ಭಾಗ್ಯ ಕೂಡಿ ಬರಲಿದೆ. ಮನೆಯಲ್ಲಿ ಹಿರಿಯರ ಹಾರೈಕೆ ಮತ್ತು ಗುರುವಿನ ಕೃಪೆಯಿಂದ ಹೊಸ ಅತಿಥಿಯ ಆಗಮನವಾಗುವ ಲಕ್ಷಣಗಳಿವೆ. ಮಕ್ಕಳ ಸಾಧನೆ. ಈಗಾಗಲೇ ಮಕ್ಕಳಿರುವವರಿಗೆ ಅವರ ವಿದ್ಯಾಭ್ಯಾಸ ಅಥವಾ ವೃತ್ತಿಜೀವನದ ಬಗ್ಗೆ ಇದ್ದ ಚಿಂತೆಗಳು ದೂರವಾಗಲಿವೆ. ನಿಮ್ಮ ಮಕ್ಕಳು ಕ್ರೀಡೆ, ಕಲೆ ಅಥವಾ ವಿಜ್ಞಾನದಂತಹ ಕ್ಷೇತ್ರಗಳಲ್ಲಿ ದೊಡ್ಡ ಸಾಧನೆ ಮಾಡಿ ನಿಮಗೆ ಕೀರ್ತಿ ತರಲಿದ್ದಾರೆ. ಅವರ ಈ ಪ್ರಗತಿಯು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ತೃಪ್ತಿಯನ್ನು ನೀಡಲಿದೆ. 2. ಆದಾಯ ಮತ್ತು ಆರ್ಥಿಕ ಸುಧಾರಣೆ. ಆರ್ಥಿಕವಾಗಿ ಸಿಂಹರಾಶಿಯವರಿಗೆ ಇದು ಅತ್ಯಂತ ಬಲಶಾಲಿಯಾದ ಕಾಲ. ಹೊಸ ಆದಾಯದ ಮೂಲಗಳು. ಕೇವಲ ಒಂದು ಸಂಬಳ ಅಥವಾ ಒಂದು ವ್ಯಾಪಾರದ ಮೇಲೆ ಅವಲಂಬಿತವಾಗಿದ್ದ ನಿಮಗೆ ಈಗ ಆದಾಯ ಗಳಿಸಲು ಹೊಸ ದಾರಿಗಳು ತೆರೆದುಕೊಳ್ಳಲಿವೆ. ಸೈಡ್ ಬಿಸ್ನೆಸ್ ಅಥವಾ ಹವ್ಯಾಸದ ಮೂಲಕ ಹಣ ಗಳಿಸುವ ಅವಕಾಶ ಸಿಗಲಿದೆ. ಸಾಲದಿಂದ ಮುಕ್ತಿ. ನಿಮ್ಮನ್ನು ಕಳೆದ ಕೆಲವು ವರ್ಷಗಳಿಂದ ಕಾಡುತ್ತಿದ್ದ ಹಳೆಯ ಸಾಲಗಳನ್ನು ತೀರಿಸಲು ನೀವು ಶಕ್ತರಾಗುತ್ತೀರಿ. ಸರಿಯಾದ ಹಣಕಾಸಿನ ಯೋಜನೆ ನಿಮ್ಮ ಕೈ ಹಿಡಿಯಲಿದೆ. ನಿಮ್ಮ ಆರ್ಥಿಕ ಸ್ಥಿತಿಯು ಎಷ್ಟು ಭದ್ರವಾಗಲಿದೆ ಎಂದರೆ ಭವಿಷ್ಯಕ್ಕಾಗಿ ದೊಡ್ಡ ಮೊತ್ತದ ಉಳಿತಾಯ ಮಾಡಲು ನೀವು ಯಶಸ್ವಿಯಾಗುತ್ತೀರಿ. 3. ಸೃಜನಶೀಲತೆ ಮತ್ತು ಖ್ಯಾತಿ. ಸಿಂಹರಾಶಿಯವರು ಹುಟ್ಟುತ್ತಲೇ ನಾಯಕತ್ವ ಗುಣ ಮತ್ತು ಸೃಜನಶೀಲತೆಯನ್ನು ಹೊಂದಿರುತ್ತಾರೆ.
ಈ ಗುರುವಿನ ಸಂಚಾರ ಅದನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲಿದೆ. ಕಲಾಕ್ಷೇತ್ರ. ನೀವು ಸಾಹಿತ್ಯ, ಸಂಗೀತ, ಸಿನಿಮಾ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿದ್ದರೆ ನಿಮ್ಮ ಕೆಲಸಕ್ಕೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಸಿಗಲಿದೆ. ನಿಮ್ಮ ಕ್ರಿಯೇಟಿವಿಟಿಯನ್ನು ಜನರು ಕೊಂಡಾಡುತ್ತಾರೆ. ಅಧಿಕಾರಿಗಳ ಬೆಂಬಲ. ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಬಾಸ್ಗಳಿಂದ ಅಥವಾ ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಸಹಕಾರ ಸಿಗಲಿದೆ. ನಿಮ್ಮ ಐಡಿಯಾಗಳು ಸಂಸ್ಥೆಯ ಬೆಳವಣಿಗೆಗೆ ಪೂರಕವಾಗಲಿವೆ. ಇದರಿಂದ ನಿಮ್ಮ ಇಮೇಜ್ ಹೆಚ್ಚಾಗಲಿದೆ. 4. ವಿಶೇಷ ಪರಿಹಾರ ಮತ್ತು ಸಲಹೆ. ಸಿಂಹರಾಶಿಯವರೇ, ನಿಮ್ಮ ಈ ಅದೃಷ್ಟದ ಅಲೆಯನ್ನು ಚಲನಶೀಲವಾಗಿರಿಸಲು ಹೀಗೆ ಮಾಡಿ. ಸೂರ್ಯ ನಮಸ್ಕಾರ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡಿ ಮತ್ತು ಅರ್ಘ್ಯವನ್ನು ಅರ್ಪಿಸಿ. ಗುರುವಿನ ಕವಚ. ಪ್ರತಿದಿನ ಸಾಧ್ಯವಾದರೆ ಗುರು ಕವಚವನ್ನು ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ದಾನ. ಭಾನುವಾರ ಅಥವಾ ಗುರುವಾರ ಗೋಧಿ ಅಥವಾ ಬೆಲ್ಲವನ್ನು ದಾನ ಮಾಡುವುದು ನಿಮಗೆ ಬಹಳ ಒಳ್ಳೆಯದು. ಮಂತ್ರ: ಓಂ ರಾಮ್ ರಾಮಾಯ ನಮಃ ಅಥವಾ ಓಂ ಸೂರ್ಯಾಯ ನಮಃ ಮಂತ್ರಗಳನ್ನು ಜಪಿಸಿ. ಧನುರಾಶಿ, ಯಶಸ್ಸಿನ ಶಿಖರ. ಈಗ ನಾವು ತಿಳಿದುಕೊಳ್ಳುತ್ತಿರುವ ರಾಶಿ, ಈ ಇಡೀ ಸಂಚಾರದ ಅಧಿಪತಿ ರಾಶಿ ಎನ್ನಬಹುದಾದ ಧನುರಾಶಿ. ನಿಮ್ಮ ರಾಶಿಯಾಧಿಪತಿ ಗುರುವು ತನ್ನದೇ ಆದ ಪುನರ್ವಸು ನಕ್ಷತ್ರಕ್ಕೆ ಪ್ರವೇಶಿಸುತ್ತಿದ್ದಾನೆ ಎಂದರೆ ಇದು ನಿಮಗೆ ಒಲಿದು ಬಂದ ಮಹಾರಾಜಯೋಗ. ಕಳೆದ ಕೆಲವು ಸಮಯದಿಂದ ನೀವು ಅನುಭವಿಸುತ್ತಿದ್ದ ಅಡೆತಡೆಗಳು, ಗೊಂದಲಗಳು ಈಗ ಮಂಜಿನಂತೆ ಕರಗಲಿವೆ. ಧನುರಾಶಿಯವರಿಗೆ ಇದು ಕೇವಲ ಬದಲಾವಣೆಯಲ್ಲ, ಇದು ನಿಮ್ಮ ಯಶಸ್ಸಿನ ಶಿಖರ ಏರುವ ಕಾಲ. 1. ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ. ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಈ ಅವಧಿಯು ಅತ್ಯಂತ ಮಹತ್ವದ್ದಾಗಿದೆ. ಅದ್ಭುತ ಫಲಿತಾಂಶ. ನೀವು ಕೆಪಿಎಸ್ಸಿ, ಯುಪಿಎಸ್ಸಿ ಅಥವಾ ಯಾವುದೇ ಸರ್ಕಾರಿ ಹುದ್ದೆಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿದ್ದರೆ ಗುರುವಿನ ಈ ನಕ್ಷತ್ರ ಸಂಚಾರವು ನಿಮಗೆ ಏಕಾಗ್ರತೆ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ಈ ಅವಧಿಯಲ್ಲಿ ಖಂಡಿತ ಸಿಗಲಿದೆ. ಉನ್ನತ ವ್ಯಾಸಂಗ. ವಿದೇಶಕ್ಕೆ ಹೋಗಿ ಓದಬೇಕು ಅಥವಾ PhD ಮಾಡಬೇಕು ಎನ್ನುವವರಿಗೆ ಈ ಸಮಯದಲ್ಲಿ ಅಡೆತಡೆಗಳಿಲ್ಲದೆ ದಾರಿ ಸುಗಮವಾಗಲಿದೆ. ಸ್ಕಾಲರ್ಶಿಪ್ ಅಥವಾ ಶೈಕ್ಷಣಿಕ ಸಾಲದ ನಿರೀಕ್ಷೆಯಲ್ಲಿದ್ದವರಿಗೆ ಶುಭ ಸುದ್ದಿ ಸಿಗಲಿದೆ. 2. ಮಂಗಳ ಕಾರ್ಯ ಮತ್ತು ಕಂಕಣ ಭಾಗ್ಯ. ಧನುರಾಶಿಯವರ ಮನೆಯಲ್ಲಿ ಈಗ ಸಂತೋಷದ ವಾತಾವರಣ ಮನೆ ಮಾಡಲಿದೆ. ಮದುವೆ ಭಾಗ್ಯ. ಅವಿವಾಹಿತರಿಗೆ ಬಹಳ ದಿನಗಳಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತಿಲ್ಲ ಎಂಬ ಚಿಂತೆ ಇತ್ತೆ. ಹಾಗಿದ್ದರೆ ಈಗ ಸಿದ್ಧರಾಗಿ. ಗುರುವಿನ ಕೃಪೆಯಿಂದ ಸೂಕ್ತವಾದ ಸಂಬಂಧಗಳು ಅರಸಿ ಬರಲಿವೆ. ನಿಮ್ಮ ಮನಸ್ಸಿಗೆ ತಕ್ಕಂತಹ ಬಾಳಸಂಗಾತಿ ಸಿಗುವ ಕಾಲವಿದು. ಮಂಗಳ ಕಾರ್ಯಗಳು. ಮನೆಯಲ್ಲಿ ಕೇವಲ ಮದುವೆ ಮಾತ್ರವಲ್ಲದೆ ಗೃಹ ಪ್ರವೇಶ, ನಾಮಕರಣ ಅಥವಾ ಯಾವುದೇ ರೀತಿಯ ಧಾರ್ಮಿಕ ಕಾರ್ಯಗಳು ನೆರವೇರಲಿವೆ. ಕುಟುಂಬದ ಸದಸ್ಯರ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಒಗ್ಗಟ್ಟು ಹೆಚ್ಚಾಗಲಿದೆ. 3. ವ್ಯಾಪಾರ ಪ್ರಗತಿ ಮತ್ತು ವಿದೇಶಿ ವ್ಯವಹಾರ. ವ್ಯಾಪಾರ ಮಾಡುವ ಧನುರಾಶಿಯವರಿಗೆ ಈ ಅವಧಿಯು ಆರ್ಥಿಕ ಪ್ರಗತಿಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲಿದೆ. ಉದ್ಯಮ ವಿಸ್ತರಣೆ. ನಿಮ್ಮ ಸಣ್ಣ ವ್ಯಾಪಾರವನ್ನು ಬ್ರ್ಯಾಂಡ್ ಆಗಿ ಬದಲಾಯಿಸಲು ಇದು ಸೂಕ್ತ ಸಮಯ. ಹೊಸ ಶಾಖೆಗಳನ್ನು ತೆರೆಯಲು ಅಥವಾ ಹೊಸ ಮಾರುಕಟ್ಟೆಗೆ ಪ್ರವೇಶಿಸಲು ಗುರುವು ನಿಮಗೆ ಮಾರ್ಗದರ್ಶನ ನೀಡಲಿದ್ದಾನೆ. ವಿದೇಶಿ ಲಾಭ. ನೀವು ಎಕ್ಸ್ಪೋರ್ಟ್, ಇಂಪೋರ್ಟ್ ಅಥವಾ ಆನ್ಲೈನ್ ವ್ಯವಹಾರ ಮಾಡುತ್ತಿದ್ದರೆ ವಿದೇಶಿ ವಿನಿಮಯದ ಮೂಲಕ ದೊಡ್ಡ ಮೊತ್ತದ ಲಾಭವನ್ನು ಗಳಿಸುವಿರಿ. ಹಣದ ಹರಿವು ನಿರಂತರವಾಗಿರಲಿದೆ ಮತ್ತು ನಿಮ್ಮ ಹೂಡಿಕೆಗಳು ಶೀಘ್ರವಾಗಿ ಫಲ ನೀಡಲಿವೆ. 4. ವಿಶೇಷ ಪರಿಹಾರ ಮತ್ತು ಸಲಹೆ. ಧನುರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿಯ ಅನುಗ್ರಹವನ್ನು ಸದಾ ನಿಮ್ಮ ಮೇಲೆ ಇರಿಸಿಕೊಳ್ಳಲು ಈ ಕೆಲಸಗಳನ್ನು ಮಾಡಿ. ಗುರು ಸೇವೆ. ಪ್ರತಿ ಗುರುವಾರ ಬಾಳೆ ಗಿಡಕ್ಕೆ ನೀರು ಹಾಕಿ ಮತ್ತು ಪ್ರದಕ್ಷಿಣೆ ಹಾಕಿ. ಇದು ಗುರುವಿನ ಪ್ರೀತಿ ಗಳಿಸಲು ಉತ್ತಮ ದಾರಿ. ಕೇಸರಿ ತಿಲಕ. ಪ್ರತಿದಿನ ಸ್ನಾನದ ನಂತರ ಹಣೆಗೆ ಕೇಸರಿ ಅಥವಾ ಚಂದನದ ತಿಲಕವನ್ನು ಧರಿಸಿ. ಇದು ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ
ದಾನ: ವೃದ್ಧಾಶ್ರಮಗಳಿಗೆ ಅಥವಾ ದೇವಾಲಯಗಳಿಗೆ ಸಾಧ್ಯವಾದಷ್ಟು ಧಾನ್ಯ ಅಥವಾ ಅನ್ನದಾನ ಮಾಡಿ. ಮಂತ್ರ: ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ದಿನಕ್ಕೆ ಕನಿಷ್ಠ 21 ಬಾರಿ ಜಪಿಸಿ. ಕುಂಭರಾಶಿ: ಸುವರ್ಣಯುಗದ ಆರಂಭ. ಕೊನೆಯದಾಗಿ ನಾವು ಇಂದು ಚರ್ಚಿಸುತ್ತಿರುವ 5ನೇ ರಾಶಿ ಕುಂಭರಾಶಿ. ಕುಂಭರಾಶಿಯವರೇ, ಪ್ರಸ್ತುತ ನೀವು ಶನಿಯ ಪ್ರಭಾವದ ಹಂತದಲ್ಲಿದ್ದರೂ ಸಹ ಗುರುವಿನ ಈ ಪುನರ್ವಸು ನಕ್ಷತ್ರ ಸಂಚಾರವು ನಿಮ್ಮ ಪಾಲಿಗೆ ಮರುಭೂಮಿಯಲ್ಲಿ ಓಯಸಿಸ್ ಸಿಕ್ಕಂತೆ. ಗುರುವು ನಿಮಗೆ ರಕ್ಷಣಾ ಕವಚವಾಗಿ ನಿಲ್ಲಲಿದ್ದಾನೆ. ಕಷ್ಟಗಳ ನಡುವೆಯೂ ಸುಖದ ಹಾದಿಯನ್ನು ಹೇಗೆ ಕಂಡುಕೊಳ್ಳಬೇಕು ಎಂಬುದನ್ನು ಈ ಕಾಲ ನಿಮಗೆ ಕಲಿಸಿಕೊಡಲಿದೆ. ಇದು ನಿಮ್ಮ ಪಾಲಿನ ನಿಜವಾದ ಸುವರ್ಣಯುಗದ ಮುನ್ನುಡಿ. 1. ಆಸ್ತಿ, ವಾಹನ ಮತ್ತು ಪಿತ್ರಾರ್ಜಿತ ಸಂಪತ್ತು. ಕುಂಭರಾಶಿಯವರೇ, ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗುವ ಸಮಯವಿದು. ಹೊಸ ಮನೆ ಮತ್ತು ವಾಹನ, ಸ್ವಂತ ಮನೆ ಕಟ್ಟಿಸಬೇಕು ಅಥವಾ ಒಂದು ಸುಸಜ್ಜಿತ ವಾಹನ ಖರೀದಿಸಬೇಕು ಎಂಬ ನಿಮ್ಮ ಹಂಬಲಕ್ಕೆ ಈಗ ಗುರುವಿನ ಬಲ ಸಿಕ್ಕಿದೆ. ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗಿ ಬ್ಯಾಂಕ್ ಲೋನ್ ಅಥವಾ ಸಾಲದ ಸೌಲಭ್ಯಗಳು ಸುಲಭವಾಗಿ ದೊರೆಯಲಿವೆ. ಪಿತ್ರಾರ್ಜಿತ ಆಸ್ತಿ: ನಿಮ್ಮ ತಂದೆ ತಾತಂದಿರ ಕಾಲದ ಆಸ್ತಿಗೆ ಸಂಬಂಧಿಸಿದಂತೆ ದಶಕಗಳಿಂದ ಇದ್ದ ನ್ಯಾಯಾಲಯದ ವಿವಾದಗಳು ಅಥವಾ ಕುಟುಂಬದೊಳಗಿನ ಕಿತ್ತಾಟಗಳು ಈಗ ಸುಖಾಂತ್ಯಗೊಳ್ಳಲಿವೆ. ನಿಮಗೆ ಬರಬೇಕಾದ ಹಕ್ಕು ಸರಿಯಾದ ಸಮಯದಲ್ಲಿ ನಿಮ್ಮ ಕೈ ಸೇರಲಿದೆ. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ರಾತ್ರೋರಾತ್ರಿ ಬಲಗೊಳ್ಳಲಿದೆ. 2. ಆರೋಗ್ಯ ಮತ್ತು ಮಾನಸಿಕ ಶಾಂತಿ. ಆರೋಗ್ಯವೇ ಭಾಗ್ಯ ಎಂಬ ಮಾತು ಕುಂಭರಾಶಿಯವರ ವಿಷಯದಲ್ಲಿ ಈಗ ಸತ್ಯವಾಗಲಿದೆ. ಆರೋಗ್ಯ ಸುಧಾರಣೆ: ಕಳೆದ ಕೆಲವು ಸಮಯದಿಂದ ಸಣ್ಣಪುಟ್ಟ ಕಾಯಿಲೆಗಳು ಅಥವಾ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ನೀವು ಬಳಲುತ್ತಿದ್ದರೆ ಈಗ ಸರಿಯಾದ ಚಿಕಿತ್ಸೆ ಮತ್ತು ಹಿತಕರವಾದ ಔಷಧೋಪಚಾರಗಳು ನಿಮ್ಮನ್ನು ಗುಣಪಡಿಸಲಿವೆ. ಮಾನಸಿಕ ದೃಢತೆ: ಶನಿಯ ಪ್ರಭಾವದಿಂದ ನಿಮ್ಮಲ್ಲಿದ್ದ ಆತಂಕ, ಖಿನ್ನತೆ ಅಥವಾ ಭವಿಷ್ಯದ ಬಗೆಗಿನ ಭಯ ದೂರವಾಗಲಿದೆ. ಗುರುವು ನಿಮ್ಮ ಬುದ್ಧಿಯಲ್ಲಿ ಸ್ಥಿರತೆಯನ್ನು ತರುತ್ತಾನೆ. ನೀವು ಈಗ ಮಾನಸಿಕವಾಗಿ ಹೆಚ್ಚು ಉತ್ಸಾಹಶಾಲಿಯಾಗಿರುತ್ತೀರಿ. ಯೋಗ ಮತ್ತು ಧ್ಯಾನದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಲಿದೆ. 3. ಜೀವನ ಶೈಲಿ ಮತ್ತು ಭೌತಿಕ ಸುಖ. ಗುರುವು ಪುನರ್ವಸು ನಕ್ಷತ್ರಕ್ಕೆ ಬಂದಾಗ ಕುಂಭರಾಶಿಯವರ ಜೀವನ ಶೈಲಿಯಲ್ಲಿ ವಿಲಾಸಿ ಬದಲಾವಣೆಗಳು ಕಂಡುಬರುತ್ತವೆ. ಸುಖ ಸೌಲಭ್ಯಗಳು: ನಿಮ್ಮ ಮನೆಯಲ್ಲಿ ಫರ್ನಿಚರ್, ಎಲೆಕ್ಟ್ರಾನಿಕ್ ವಸ್ತುಗಳು ಅಥವಾ ಐಷಾರಾಮಿ ವಸ್ತುಗಳ ಸೇರ್ಪಡೆಯಾಗಲಿದೆ. ಬೌದ್ಧಿಕ ಸುಖ ಮತ್ತು ಸಮೃದ್ಧಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಹೊಸ ಉತ್ಸಾಹ: ನೀವು ಯಾವುದೋ ಒಂದು ಗುರಿಯನ್ನು ತಲುಪಲು ಪ್ರಯತ್ನಿಸಿ ಸೋತಿದ್ದರೆ ಈಗ ಮರಳಿ ಪ್ರಯತ್ನಿಸಿ. ಈ ಬಾರಿ ಗುರುವಿನ ಅನುಗ್ರಹ ಇರುವುದರಿಂದ ನೀವು ಸೋಲುವ ಪ್ರಶ್ನೆಯೇ ಇಲ್ಲ. ಹೊಸ ಚೈತನ್ಯದೊಂದಿಗೆ ನೀವು ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟುವ ಶಕ್ತಿಯನ್ನು ಪಡೆಯಲಿದ್ದೀರಿ. 4. ವಿಶೇಷ ಪರಿಹಾರ ಮತ್ತು ಸಲಹೆ. ಕುಂಭರಾಶಿಯವರೇ, ಶನಿಯ ಕಾಟ ಕಡಿಮೆಯಾಗಿ ಗುರುವಿನ ಕೃಪೆ ಹೆಚ್ಚಾಗಲು ಈ ಪರಿಹಾರಗಳನ್ನು ತಪ್ಪದೆ ಮಾಡಿ. ಶನಿ ಮತ್ತು ಗುರು ಶಾಂತಿ. ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಮತ್ತು ಗುರುವಾರ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿ. ಗುರುಸ್ತೋತ್ರ: ಪ್ರತಿದಿನ ಸಂಜೆ ಮನೆಯಲ್ಲಿ ಗುರು ಅಷ್ಟಕ ಅಥವಾ ಗುರುಸ್ತೋತ್ರವನ್ನು ಪಠಿಸಿ. ಅಳಿಲು ಸೇವೆ: ಪಕ್ಷಿಗಳಿಗೆ ಕಾಳು ಹಾಕುವುದು ಅಥವಾ ಪ್ರಾಣಿಗಳಿಗೆ ಆಹಾರ ನೀಡುವುದು ನಿಮ್ಮ ಪುಣ್ಯವನ್ನು ಹೆಚ್ಚಿಸುತ್ತದೆ. ಮಂತ್ರ: ಓಂ ಶಂ ಶನೈಶ್ಚರಾಯ ನಮಃ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ. ಈ 2 ಮಂತ್ರಗಳನ್ನು ಸಮತೋಲನವಾಗಿ ಜಪಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ಗುರುವಿನ ಈ ನಕ್ಷತ್ರ ಬದಲಾವಣೆಯು ಈ 5 ರಾಶಿಯವರ ಜೀವನದಲ್ಲಿ ಎಂತಹ ಅದ್ಭುತ ಬದಲಾವಣೆಗಳನ್ನು ತರಲಿದೆ ಎಂದು. ಜ್ಯೋತಿಷ್ಯವು ಮಾರ್ಗದರ್ಶನ ನೀಡಿದರೆ ನಿಮ್ಮ ಪರಿಶ್ರಮವು ನಿಮ್ಮನ್ನು ಗುರಿ ಮುಟ್ಟಿಸುತ್ತದೆ. ಗುರುವಿನ ಅನುಗ್ರಹ ಪಡೆಯಲು ಪ್ರತಿದಿನ ಓಂ ಬೃಹಸ್ಪತಯೇ ನಮಃ ಮಂತ್ರವನ್ನು ಜಪಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಿಮ್ಮ ರಾಶಿ ಯಾವುದು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಲು ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.
ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಿಮ್ಮ ದಿನ ಶುಭವಾಗಿರಲಿ.